ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಮಗೆ ಇವತ್ತು ತುಂಬ ವಿಶೇಷವಾದ ದಿನ. ಅಂದರೆ ನಾನು ಹಳ್ಳಕ್ಕೆ ಬಿದ್ದಿದ್ದ ದಿನ. ಸಾರಿ ನನ್ನ ಮದುವೆ ಆಗಿದ್ದ ದಿನ, ನಮ್ಮ ಮನೆಯವ್ರ ಹಳ್ಳಕ್ಕೆ ಬಿದ್ದಿದ್ದ ದಿನ. ಮತ್ತು ನನ್ನ ಮಗಳು ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಇಲ್ಲ ಬೆಳಗ್ಗೆನೇ ಮಾರ್ನಿಂಗೇ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಅವಳನ್ನ ಫಸ್ಟ್ ಡೇ ರಜಾ ಹಾಕ್ಸೋದು ಬೇಡ ಅಂತೇಳಿ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಮನೇಲೇ ಇದ್ವಿ. ಆಮೇಲೆ ನಮ್ಮ ಗುಂಡ ಇಲ್ಲ ದೇವಸ್ಥಾನಕ್ಕೆ ಹೋಗೋಣ ರೆಡಿಯಾಗಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಇವಾಗ. ನನ್ನ ಮಗಳು 4:30ಗೆ ಬರ್ತಾಳೆ. ಅವಳು ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ನಮ್ಮ ಗುಂಡಂಗೆ ಹೊಟ್ಟೆದೇ ಪ್ರಾಬ್ಲಮ್ಮು. ಅದು ಸಣ್ಣ ಆಗಲ್ಲ, ಇವ್ರು ಬಿಡಲ್ಲ. ಬಟ್ ಡಯಟ್ ಅಂತೂ ಫಾಲೋ ಮಾಡಲ್ಲ. ಒಂದು ರೊಟ್ಟಿ ಹೆಚ್ಚಾಗಿ ತಿನ್ನಮ್ಮ ಅಂದರೆ ನಾನು ಡಯಟ್ ಫಾಲೋ ಮಾಡ್ತಿದ್ದೀನಿ ಅಂತಾರೆ. ಬಟ್ ರೈಸ್ ಏನಾದರೂ ಮಾಡಿದಾಗ ಇನ್ನೊಂದು ಸ್ಪೂನ್ ಹಾಕು ಅಂತ ಹೇಳ್ತಾರೆ. ಆ ಥರ ಇವರು. ಓಕೆ, ರೆಡಿ ಆದ್ವಿ, ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ನಾವಿವತ್ತು ಆದಿಚುಂಚನಗಿರಿಗೆ ಹೋಗೋಣ ಅಂತ ಹೊರಟ್ವಿ. ಅದ್ರ ಲಾಸ್ಟ್ ಇಯರು ನನ್ನ ಮಗಳು ಬರ್ತಡೇಗೆ ಆದಿಚುಂಚನಗಿರಿಗೆ ಹೋಗಿದ್ವಿ. ಬಟ್ ಆವಾಗ ಇದೆಲ್ಲ ಅಂದರೆ ಕಟ್ತಾ ಇದ್ರು, ಇನ್ನೂ ಫಿನಿಷ್ ಆಗಿರಲಿಲ್ಲ. ಇವಾಗೆಲ್ಲ ಫಿನಿಷ್ ಆಗಿಬಿಟ್ಟಿದೆ. ನೋಡೋಕ್ಕೆ ಸಖತ್ತಾಗಿದೆ. ನಮಗೇನು ಅನಿಸುತ್ತೆ ಅಂದರೆ ಅದು ಒಂಥರ ಏನೋ ಆ ಫೀಲ್ ಹೇಳೋಕ್ಕಾಗಲ್ಲ, ಆ ಥರ ಫೀಲ್ ಆಯಿತು. ನಮಗೆ ಇವತ್ತು ವಿಶೇಷವಾದ ದಿನ ಆದ್ರೂ ಈ ಪೂಜೆಗೆ ನಾವು ಸಿಕ್ಕಿದಂತೂ ನಮಗೆ ತುಂಬಾ ಖುಷಿ ಆಯಿತು. ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾವು ಮಹಾಮಂಗಳಾರತಿ ಟೈಮ್ ಕರೆಕ್ಟಾಗಿ ಹೋಗ್ತೀವಿ ಅಂತ. ನಾವು ಹೋಗಿದ್ದ ಒಂದು 10 ಸೆಕೆಂಡಿಗೆ ಮಹಾಮಂಗಳಾರತಿ ಆಯಿತು. ನಾವು ಯಾವತ್ತೂ ಒಂದು 4-5 ಸಲ ಹೋಗಿದ್ದೀವಿ, ಬಟ್ ಯಾವತ್ತೂ ಮಹಾಮಂಗಳಾರತಿ ಟೈಮಿಗೆ ಹೋಗಿಲ್ಲ. ಇದು ಮತ್ತು ಪ್ರತಿ ಸೋಮವಾರನೂ ಇದೇ ರೀತಿ ಪೂಜೆ ಇರುತ್ತಂತೆ. ನನಗೆ ಮತ್ತು ನಮ್ಮ ಮನೆಯವ್ರಿಗೆ ತುಂಬಾ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ತುಂಬಾ ಖುಷಿ ಆಯಿತು ಕೂಡ. ಮತ್ತು ನಮಗೆ ಅಲ್ಲಿ ಹೊರಗಡೆ ಹೋಗೋಣ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು ಊಟಕ್ಕೆ. ಬಟ್ ಪ್ರಸಾದನೂ ಸಿಕ್ತು. ಪ್ರಸಾದದ ಮುಂದೆ ಯಾವ ಊಟನೂ ಮೇಲಿಲ್ಲ ಅಂತೇಳಿ ನಾವು ಅಲ್ಲೇ ಊಟನ ಕೂಡ ಮುಗಿಸ್ಕೊಂಡು ಮನೆಗೆ ಹೊರಡಷ್ಟರಲ್ಲಿ 8 ಆಗಿತ್ತು. ಆ ವಾತಾವರಣ ತುಂಬಾ ನಿಶಬ್ದವಾಗಿತ್ತು. ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡ್ತು ಅಲ್ಲಿಗೆ ಹೋಗಿದ್ರಿಂದ. ಎಲ್ರಿಗೂ ಆ ಕಾಲಭೈರವೇಶ್ವರ ಒಳ್ಳೇದು ಮಾಡಲಿ. ಭಗವಂತ ಎಲ್ರಿಗೂ ಒಳ್ಳೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿನ ಕೊಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.